ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಈಗ ತಾನೇ ತಾವೇ ವೀಕ್ಷಣೆ ಮಾಡಿದಿರಿ. ESI ಆಸ್ಪತ್ರೆಯಲ್ಲಿ ಕಳೆದ 2-3 ತಿಂಗಳ ಹಿಂದೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗಕ್ಕೆ ಇಲ್ಲಿ ಬರ್ತಕ್ಕಂಥ ರೋಗಿಗಳು ವೀಲ್ ಚೇರ್ ಇಲ್ಲ, ಜನರಿಗೆ ಕುಡಿಯೋಕ್ಕೆ ನೀರಿಲ್ಲ, ವ್ಯವಸ್ಥೆ ಸರಿ ಇಲ್ಲ ಮಾಡಿ ದೂರು ಮಾಡಿದರು. ನಾವು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ವೀಲ್ ಚೇರ್ಗಳು ಎಲ್ಲ ಮುರಿದೋಗಿರೋ ಪರಿಸ್ಥಿತಿಲಿದ್ದು, ಆ ಸ್ಟ್ರೋಕ್ ಆಗಿರೋರಿಗೆ ಕಾಲ್ ಮಾಡಿಕೊಳ್ಳೋಕ್ಕೆ ಜಾಗ ಇರಲಿಲ್ಲ. ಇದನ್ನೆಲ್ಲ ನಾವು ಗಮನಿಸಿ ನಮ್ಮ ಆಕ್ರೋಶವನ್ನು ಉಗ್ರವಾಗಿ ಹೊರಹಾಕಿದ್ವಿ. ಇದಕ್ಕೆ ಸಂಬಂಧಪಟ್ಟಂಥ ಈಗಿನ ಅಧಿಕಾರಿಗಳಾದಂಥ ಶಿವಕುಮಾರ್ ಅವರು ನಮ್ಮ ಮನವಿಗೆ ಸ್ಪಂದಿಸಿ ವೀಲ್ ಚೇರ್ಗಳನ್ನ ತರಿಸಿದ್ದಾರೆ. ಹಾಗೂ ಒಂದು ಬ್ಯಾಟ್ರಿ ಚಾಲಿತ ವಾಹನವನ್ನು JSS ಸಂಸ್ಥೆಯವರು ಕೊಟ್ಟಿದ್ದಾರೆ. JSS ಸಂಸ್ಥೆಯವರು ಯಾಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಆದರೆ ಸರ್ಕಾರದಲ್ಲಿ ಬೇಕಾದಷ್ಟು ಕಾರ್ಮಿಕರು ಕಟ್ಟುವಂಥ ಹಣ, ಬೇಕಾದಷ್ಟು ಹಣ ಲಾಭದಲ್ಲಿ ಇರಬೇಕಾದ್ರೆ ಒಂದು ಸಂಸ್ಥೆಯಿಂದ ಉಡುಗೊರೆಯಾಗಿ ಪಡೆದಿದ್ದಾರೆ. ಇರಲಿ, ಆದರೆ ಆ ಸಂಸ್ಥೆಗೂ ಇವ್ರಿಗೂ ಯಾವ ರೀತಿ ಸಂಬಂಧ ಇದೆ ಅಂತ ಗೊತ್ತಿಲ್ಲ. ನೀವೇನೇ ಒಡನಾಟ ಇಟ್ಕೊಳ್ಳಿ, ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಲಿ ಕೆಲಸ ಕಾರ್ಯಗಳು ಮಾಡಿ ಸಾರ್ವಜನಿಕರ ಶಾಪ, ನೊಂದವ್ರ ಶಾಪ ಯಾರಿಗೂ ಬಿಡಲ್ಲ. ನಾವೇನು ವೀಲ್ ಚೇರ್ಗಳು ತರಿಸಿದರೆ, ವೀಲ್ ಚೇರ್ಗಳು ತರಿಸಿರೋದ್ರಿಂದ ಆ ವೀಲ್ ಚೇರ್ಗಳಿಗೆ ನಮ್ಮ ಪರ್ಸನಲ್ ನಂಬರ್ಗೆ ಮಾನ್ಯ ವೈದ್ಯರಾದಂಥ ಶಿವಕುಮಾರ್ ಅವರು ವೀಲ್ ಚೇರ್ಗಳು ಬಂದಿದೆ ಅಂದ್ಬಿಟ್ಟು ವಾಟ್ಸಪ್ ಮಾಡಿದರು. ಬಂದು ನೋಡಿದ್ವಿ, ವೀಲ್ ಚೇರ್ಗಳು ನೋಡಿ ತುಂಬ ಸಂತೋಷ ಆಯಿತು. ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ, ಇನ್ನೂ ಹೆಚ್ಚು ಹೆಚ್ಚು ಅನುದಾನಗಳನ್ನ ಹಾಸ್ಪಿಟ್ಲಿಗೆ ಬರೆಸ್ಕೊಳ್ಳಿ. ನಿಮ್ಗೇನಾದರೂ ಸಮಸ್ಯೆ ಆದರೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗಕ್ಕೆ ಗಮನಕ್ಕೆ ತಗೊಬನ್ನಿ. ಯಾಕಂದರೆ ಸಾರ್ವಜನಿಕರು ಕಟ್ಟುವಂಥ ಹಣ, ಇಲ್ಲಿ ಕಾರ್ಮಿಕರು ಕಟ್ಟುವಂಥ ಹಣ ದುರುಪಯೋಗ ಆಗಬಾರ್ದು, ಕಾರ್ಮಿಕರಿಗೆ ಸದುಪಯೋಗ ಆಗಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗ ಬಯಸುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿಗೆ ಬರ್ತಕ್ಕಂಥ ರೋಗಿಗಳು ನಮಗೆ ಕರೆ ಮಾಡದಿರೋ ರೀತಿಯಲ್ಲಿ ನೀವು ಅವರಿಗೆ ಸೇವೆಯನ್ನು ಸಮರ್ಪಿಸಿ ಉತ್ತಮವಾದಂಥ ಗುಣಮಟ್ಟದ ಔಷಧಿಯನ್ನು ಕೊಡಿ. ಯಾವುದೇ ಔಷಧಿ ಮಾತ್ರೆಗಳಿಗೆ ಖಾಸಗಿ ಮೆಡಿಕಲ್ಗಳಿಗೆ, ಖಾಸಗಿ ಕೇಂದ್ರಗಳಿಗೆ ಕಳಿಸ್ಬೇಡಿ ಅಂತ ನಾವು ಒಕ್ಕೊರಳಲ್ಲಿ ಒತ್ತಾಯಿಸ್ತೇವೆ. ಈ ಕೂಡಲೇ ನಾವು ಈ ಸಂಬಂಧಪಟ್ಟಂಥ ನಮ್ಮ ಶಿವಕುಮಾರ್ ಅವರಿಗೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಹೃದಯ ಪರ್ವ ನಮನಗಳನ್ನ ಸಲ್ಲಿಸ್ತಾ ಹೃದಯವಂತಿಕೆಯಿಂದ ಧನ್ಯವಾದಗಳನ್ನ ಸಮರ್ಪಿಸ್ತೇವೆ. ಅವ್ರಿಗೆ, ಅವ್ರ ಕುಟುಂಬಕ್ಕೆ ಆ ಭಗವಂತನ ಅನುಗ್ರಹ ಲಭಿಸಲಿ. ಮುಂದಿನ ರೀತಿ ಇನ್ನೂ ಹೆಚ್ಚೆಚ್ಚು ಸೌಲಭ್ಯಗಳನ್ನ ESI ಆಸ್ಪತ್ರೆಗೆ ತರಲಿ. ಮತ್ತು ಸೂಪರಿಂಟೆಂಡೆಂಟ್ ಅಂತ ವರದರಾಜ್ ಅವರು ಸಹ, ನೀವು ಬೆಂಗಳೂರಲ್ಲಿದ್ದೀರಿ, ದಯಮಾಡಿ ಸರ್ಕಾರದ ಮಟ್ಟಕ್ಕೆ ದೊಡ್ಡ ಮಟ್ಟದಲ್ಲಿ ಅವ್ರ ಗಮನ ಸೆಳೆದು ಸರ್ಕಾರದ ಮಟ್ಟದಲ್ಲಿ ಏನೆಲ್ಲ ಸವಲತ್ತುಗಳು ಈ ಹಾಸ್ಪಿಟ್ಲಿಗೆ ಬರಬೇಕು, ಎಲ್ಲ ಸವಲತ್ತುಗಳನ್ನ ಪಡಿಬೇಕು. ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ನಮಸ್ಕಾರ, ಧನ್ಯವಾದಗಳು. ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಮಾತ್ರ ಮರಿಬೇಡಿ.